ನಾನು ದಿಢೀರ್ ಉಪ್ಪಿನಕಾಯಿ ಮಾಡೋದಕ್ಕೆ 2 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಚಿಲ್ಲಿ ಪೌಡರ್, ಉಪ್ಪು, ಸಾಸಿವೆ, ಮೆಂತ್ಯ, ಬ್ಯಾಡಿಗೆ ಮೆಣಸಿನ್ಕಾಯಿ. ಚಿಲ್ಲಿ ಪೌಡ್ರು ಕಲರ್ ಜಾಸ್ತಿ ಇರಲ್ಲ ಅಂದ್ಬಿಟ್ಟು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 7-8 ತೊಗೊಂಡಿದ್ದೀನಿ. ಇದು ಮಾಡುವ ವಿಧಾನ, ಆಗಿರಬೇಕು ಮಾವಿನಕಾಯಿ ಸ್ವೀಟಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹುಳಿ ಸ್ವೀಟ್ ಎರಡೂ ಇರುತ್ತೆ. ಈಗ ನಾನು 7ರಿಂದ 8 ಸ್ಪೂನು ಉಪ್ಪು ತೊಗೊಂಡಿದ್ದೀನಿ. ಆ ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಚಿಲ್ಲಿ ಪೌಡ್ರು 8 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಮಾವಿನಕಾಯಿಗೆ 4 ಸ್ಪೂನ್ ಥರ 8 ಸ್ಪೂನ್ ತೊಗೊಂಡಿದ್ದೀನಿ. ನಂಗೆ ಕಲರ್ಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 7-8 ಬೇಕು ಬಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು 1/2 ಅವರ್ ಹಾಗೆ ಬಿಡ್ತು ಅಂದರೆ ನೀರು ಬಿಟ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ನಾವು ಸಾಸಿವೆ, ಮೆಂತ್ಯ, ಮೆಣಸಿನ್ಕಾಯಿ ಇಷ್ಟನ್ನು ಫ್ರೈ ಮಾಡಿಟ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆ, 7ರಿಂದ 8 ಬ್ಯಾಡಿಗೆ ಮೆಣಸಿನ್ಕಾಯಿ. ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕಿ 2 ನಿಮಿಷ ಚಟಪಟ ಅನ್ನೋಷ್ಟಕ್ಕೆ ಹಾಕ್ಕೊಳ್ಳೋಣ. ಮೆಂತ್ಯ ಹಾಕೊಂಡು ಕುತ್ಕೊಳ್ಳೋಣ. ಚೆನ್ನಾಗಿ ಆಯಿತು. ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು, ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕು ಅಂದರೆ ಹಾಕೋಬೋದು ನೀವು, ಬೇಡ ಅಂದರೆ ನಾನು ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ಹಾಕ್ಕೊಳ್ತೀನಿ. ಇದು ಮದುವೆ ಮನೆಗಳಲ್ಲಿ ಈ ಥರ ಉಪ್ಪಿನಕಾಯಿ ಮಾಡ್ತಾರೆ. ಈಗ ಸಾಸಿವೆ, ಮೆಂತ್ಯ ಮತ್ತು ಮೆಣಸಿನ್ಕಾಯಿ 3 ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ನೋಡಿ ಪೌಡ್ರ್ ಮಾಡಿರೋದು, ಸ್ವಲ್ಪ ತರ್ತರಿಯಾಗಿ ಮಾಡಿದ್ದೀನಿ ಮೆಣಸಿನ್ಕಾಯಿ ನಾನು. ಈಗ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಮಿಕ್ಸ್ ಮಾಡೋಣ. ಉಪ್ಪಿನಕಾಯಿ ಇವಾಗ ನೀರು ಬಿಟ್ಕೊಳ್ತಾ ಇದೆ, ಅದು ಮಾವಿನಕಾಯಿ ಜೊತೆ ಮಿಕ್ಸ್ ಮಾಡಿರೋದು. ನೋಡಿ ಇದನ್ನು ಫುಲ್ಲು ಮಿಕ್ಸ್ ಮಾಡೋಣ. ಹೀಗೆ ಒಂದು 4-5 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಸಾಸಿವೆ ಚಟಪಟ ಅನ್ನೋವರೆಗೂ 2 ಸ್ಪೂನು ಸಾಸಿವೆ ಹಾಕಿದ್ದೀನಿ. ಹಾಕಿ ಒಂದು 5 ಸೆಕೆಂಡ್ ಸ್ವಲ್ಪ ಹಾಗೆ ಬಿಸಿ ಬಿಡೋಣ. ಆವಾಗಲೇ ಆಗಲಿ ಆಸೆ ಇಡೋಕ್ಕಾಗಲ್ಲ. ನೀವು ಸ್ಟೋರೇಜ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋಬೇಕು. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮೊಸರನ್ನ ಜೊತೆ, ಬೇಳೆ ಸಾಂಬಾರು ಜೊತೆ ಎಲ್ಲ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇದಕ್ಕೆ ಬೇಕಾಗಿರೋ ಐಟಮು 1 ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನು ಮೆಂತ್ಯ, 7ರಿಂದ 8 ಬ್ಯಾಡಿಗೆ ಮೆಣಸಿನ್ಕಾಯಿ, 8 ಸ್ಪೂನ್ ಚಿಲ್ಲಿ ಪೌಡ್ರು, 8 ಸ್ಪೂನು ಉಪ್ಪು, 2 ತೋತಾಪುರಿ ಮಾವಿನಕಾಯಿ, ಆಯಿಲ್ ಒಂದು ಸ್ವಲ್ಪ 4 ಟೇಬಲ್ ಸ್ಪೂನು, ಸಾಸಿವೆ ಒಗ್ಗರಣೆಗೆ. ಇಷ್ಟು ಮಾಡ್ಕೊಳ್ಳಿ. ನೋಡಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇದು ನೀವು ಸ್ಟೋರೇಜ್ ಮಾಡಬೇಕು ಅಂದಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಸ್ಟೋರೇಜ್ ಮಾಡಿಟ್ಕೊಳ್ಳಿ. ಬಿಸಿ ಒಂದು ಸ್ವಲ್ಪ ಇರುತ್ತಲ್ಲ, ಅದನ್ನು ಹಾಕಬೇಡಿ. ಟೇಸ್ಟ್ ಮಾಡಿ ಒಂದ್ಸರಿ ನೀವು, ಲೈಕ್ ಮಾಡಿ.